ಹೇಗೆ ಸೊ ನೋಡಿ ಎಲೆಯಲ್ಲಿ ಹೇಗೆ ಮಾಡುವಂತ ನೋಡಿ. ಇದು ಕ್ಯಾರಿ ಬ್ಯಾಗ್ ನಮ್ಮದು. ಹಳೆ ಕಾಲದಲ್ಲಿ ನನ್ನ ಅಜ್ಜಿ ಮತ್ತು ಇವನ ಅಜ್ಜಿ ಎಲ್ಲ ಇದೇ ಥರ ಕ್ಯಾರಿ ಬ್ಯಾಗ್ ಮಾಡ್ತಾ ಇದ್ರು. ಇದರಲ್ಲಿ ಮಾವಿನ ತಗೊಂಡು ಬರೋದು ನಮಗೆ. ನಾವು ಸಣ್ಣ ಇದ್ವಿ, ನಮ್ಮನಿಗೆ ಕಾಡಿಗೆಲ್ಲ ಅಲೌಡ್ ಮಾಡ್ತಾ ಇರಲಿಲ್ಲ. ಅವ್ರು ತರ್ತಾ ಇದ್ರು ನೋಡಿ ಹೇಗೆ ಉಂಟು. ನಾವು ಉಂಟಲ್ಲ ಅದನ್ನು ನೋಡಿ ನಮಗೆ ಐಡಿಯಾ ಇರೋದು. ಆ್ಯಕ್ಚುಲಿ ಸಣ್ಣರಾಗ ಮಾಡ್ತಾ ಇದ್ವಿ, ಇವಾಗ ಐಡಿಯಾ ಇಲ್ಲ ಅಷ್ಟು. ಆದರೂ ಉಂಟಲ್ಲ ನಾವು ಐಡಿಯಾವನ್ನು ರಿಕವರಿ ಮಾಡಿ ಅದರದ್ದು ಮುಳ್ಳು ನಮಗೆ ಸಿಗ್ತಾ ಇಲ್ಲ, ಅದೇ ಒಂದು ಕಷ್ಟ. ಆ ಥರದೊಂದು ಸಣ್ಣ ಒಂದು ಮುಳ್ಳು ಸಾಕು ನಮಗೆ ಜೋಡಿಸ್ಲಿಕ್ಕೆ. ಹೇಗೆ ಕೊನೆಯದಾಗಿ ಈ ಮುಳ್ಳನ್ನು ಸೇರಿಸಿದ್ರೆ ನಮ್ಮ ಕ್ಯಾರಿ ಬ್ಯಾಗ್ ರೆಡಿ ಆಯಿತು. ಒಂದು ಸರಿಯಾಗಿಲ್ಲ, ಒಂದು 10% ಓಕೆ. 10% ಅಲ್ಲ, ಇದು ಬಾಸ್ ಎಷ್ಟು ಸಾಕು ನಮಗೆ. ನ್ಯಾಚುರಲ್ ಆಗಿರುವ ಒಂದು ಕ್ಯಾರಿ ಬ್ಯಾಗ್. ಥ್ರೆಡಲ್ಲಿ ಇವಾಗ ಅಲ್ಲಿ ಅದು ಬಿಚ್ಚಿದೆ, ಸ್ಟಿಚ್ ಬಿಚ್ಚಿದೆ, ಸ್ಟಿಚ್ ಹಾಕ ವ್ಯವಸ್ಥೆ ಮಾಡೋದು. ಅಲ್ಲಿ ಈಗ ಹಿಡ್ಕೊಂಡು ಹೋಗ ಬಾ, ಹೇಗೆ ಹಿಡಿಬೇಕು ಕೆಳಗಡೆಯಿಂದ. ಕೆಳಗಡೆ ಇಳಿಲಿಕ್ಕಿಲ್ಲ, ಅದಕ್ಕೆ ವ್ಯವಸ್ಥೆ ಉಂಟು. ಅದನ್ನ ಈಗ ಮಾಡಬೇಡ, ಸುಮ್ಮನೆ ಇಲ್ಲಿಂದ ಇಲ್ಲಿಗೆ ಅಷ್ಟು ಇದು ಬೇಡ, ರಿಸ್ಕ್ ಬೇಡವಾ? ರಿಸ್ಕ್ ಬೇಡ. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟು ಸಾಕು ನಮಗೆ ಕ್ಯಾರಿ ಬ್ಯಾಗ್ ಆಯ್ತು. ಇದರಲ್ಲಿ 4 ಮಾವಿನನ್ನು ಜಾರಲ್ಲಿ ಹಿಡಿತದೆ. ಇನ್ನು ಮಾವಿನನ್ನು ಇದಕ್ಕೆ ತುರುಕಿಸಬೇಕು. ಈಗ ಕಟ್ಟದಲ್ಲ ಬೇಡ ಎಂತ, ನೀನು ಇದು ಬೊಕ್ಕೆ ತಕೊಂಡು ಹೋಗುದಾ ಮದುವೆ ಮನೆಗೆ? ಓಕೆ, ಎಸ್. 2 ಈಗ 3 ಮಾವಿನ ಆಯ್ತಾ? ಇನ್ನೊಂದು ಇದು ಗೆಲ್ಲು ಸಮೇತ ಗೆಲ್ಲು ಬೇಕಾ? ಗೆಲ್ಲು ಇರ್ಲಿಯಾ? ಇರ್ಲಿ. ಗೆಲ್ಲನಿಗೆ ರೌಂಡ್ ಹಾಕೋಣ. ಬೇಡ, ಹೇಳಿ. ಪ್ಯಾಕ್ ಮಾಡು ಚಂದ ಆಗ್ಬೇಕು. ಪ್ಯಾಕ್ ಮಾಡ್ಬೇಕಾದ್ರೆ ಅದು ಸರಿ ಪಿನ್ ಹಾಕಿದೆ. ಇದು ಹೋಗ್ಬೇಕಾ? ಹಾ, ಅದೋಯ್ತು ನೋಡಿ, ಸಣ್ಣ ಬರ್ತಾ ಉಂಟು. ಬಾ, ಸಣ್ಣಲ್ಲ ಇಷ್ಟೇ. ಈಗ ಯಾರಾದ್ರೂ ಹೇಳ್ತಾರೆ ಇದು ಮಾವಿನ ಅಂತ ಹಿಡ್ಕೊಂಡು ಹೋಗುದು. ಗೊತ್ತಾಯ್ತಲ್ಲ? ಕುಪ್ಪಿಚೂರು ಜಸ್ಟ್ ಇಷ್ಟೇ. ಈಗ ಗೊತ್ತಾಯ್ತಲ್ಲ ನಾವು ಮಾಡುವಂತ ನ್ಯಾಚುರಲ್ ಕ್ಯಾರಿ ಬ್ಯಾಗ್ ಇದು. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಒಂದು ಮಾವಿನ ಹಣ್ಣು ಲವರ್ಗೆ, ಪರಿಸರ ಸ್ನೇಹಿ ಕ್ಯಾರಿ ಬ್ಯಾಗ್ ಇದು. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಪರಿಸರ ಲವರ್ಗೆ, ಹಾಗೆ ಮಾವಿನ ಹಣ್ಣು ತಿನ್ನೋ ಲವರ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಲವರ್ ಇದ್ರೆ ಅವರಿಗೆ ಕೀಪ್ ಸಪೋರ್ಟಿಂಗ್ ಶಾಕಿ ಟಾಕಿ. ಸೈನಿಂಗ್ ಔಟ್. ಬಾಯ್.